ರವಿ ಬೆಂಗಳೂರು ನಗರದಲ್ಲಿ ಪ್ರಸಿದ್ಧ ಕಳ್ಳನಾಗಿದ್ದ. ಚಿಕ್ಕ ವಯಸ್ಸಿನಲ್ಲಿ ಅನಾಥನಾಗಿ ಬೆಳೆದ ಅವನು, ಬಡತನದಿಂದಾಗಿ ಕಳ್ಳತನವೇ ಬದುಕಲು ಮಾರ್ಗವೆಂದು ನಂಬಿದ್ದ. ಪ್ರತಿ ರಾತ್ರಿ ಅವನು ರಸ್ತೆಗಳಲ್ಲೇ ಸುತ್ತುತ್ತಾ ಪರ್ಸ್ಗಳು, ಫೋನ್ಗಳು, ಕೆಲವೊಮ್ಮೆ ಜನರ ನಂಬಿಕೆಗಳನ್ನು ಸಹ ಕದ್ದುಕೊಳ್ಳುತ್ತಿದ್ದ. ಒಂದು ದಿನ ರಾತ್ರಿ, ಕಳ್ಳತನ ವಿಫಲವಾದ ನಂತರ ರವಿ ಓಡುತ್ತಾ ಬಂದು ಒಂದು ಸಮುದಾಯ ಗ್ರಂಥಾಲಯದಲ್ಲಿ ಅಡಗಿದ. ಅದನ್ನು ನಿರ್ವಹಿಸುತ್ತಿದ್ದ ವೃದ್ಧರು ಶ್ರೀಕೃಷ್ಣನ್, ಅವನನ್ನು ಪೊಲೀಸರ ಕೈಗೆ ಒಪ್ಪಿಸುವ ಬದಲು, ಅಲ್ಲಿ ಉಳಿಯಲು ಆಹಾರ ಮತ್ತು ಆಶ್ರಯ ನೀಡಿದರು, ಬದಲಾಗಿ ಲೈಬ್ರರಿಯಲ್ಲಿ ಸಹಾಯ ಮಾಡಲು ಹೇಳಿದರು. ಆದರೆ ಆ ಆಶ್ರಯ, ಆ ಮೌನವಿರುವ ಗ್ರಂಥಾಲಯ, ಆ ವಿಶ್ವಾಸ, ಮತ್ತು ಆ ಪುಸ್ತಕಗಳು ರವಿಯ ಒಳಜಗತ್ತನ್ನು ಬದಲಾಯಿಸಿದವು. ಮೊದಲು ಬೋರ್ಡ್ಗಿಂತ ಓದಿದ ರವಿ, ನಂತರ ಆಸಕ್ತಿಯಿಂದ, ಕೊನೆಗೆ ಜ್ಞಾನಕ್ಕೆ ಹಸಿವಿನಿಂದ ಪುಸ್ತಕಗಳನ್ನು ಕುಳಿತೇ ಓದಿದ. ಶ್ರೀಕೃಷ್ಣನ್ ಅವನಲ್ಲಿ ಬೆಳಕು ಕಂಡು ಅವನ ಶಿಕ್ಷಣದ ಹೊಣೆ ತೆಗೆದುಕೊಂಡರು. ಕೆಲವರ್ಷಗಳ ನಂತರ, ರವಿ ಗೌರವಾನ್ವಿತ ಶಿಕ್ಷಕರಾಗಿ, ಬಡ ಮಕ್ಕಳಿಗೆ ಅವರ ಹಾದಿ ತಪ್ಪದಂತೆ ದಾರಿ ತೋರಿಸಿದರು. ಕಳ್ಳನಿಂದ ಭದ್ರ ವ್ಯಕ್ತಿಯವರೆಗೆ, ರವಿಯ ರೂಪಾಂತರವು ತಕ್ಷಣವಾಗಲಿಲ್ಲ. ಆದರೆ ಅದು ಒಂದು ಅವಕಾಶ, ಒಂದು ದಯಾಳು ಹೃದಯ ಮತ್ತು ಒಂದು ಪುಸ್ತಕದ ಶಕ್ತಿ ಇವುಗಳಿಂದ ರೂಪುಗೊಂಡಿತು.